ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಾಯಂಕಾಲ ಬ್ಲಾಗ್ ಶುರು ಮಾಡತ್ತೀನಿ. ಇವತ್ತು ನಮ್ಮ ಅಣ್ಣಂದು ಬರ್ತಡೇ ಅದ, ಸೊ ಎಲ್ಲ ಸೆಲೆಬ್ರೇಷನ್ ಮಾಡತ್ತೀವಿ. ಸಿಂಪಲ್ಲು ಮನೇಲಿ ನಾವೇ ಕೂಡ್ಕೊಂಡು ಮಾಡತ್ತೀವಿ. ನಮ್ಮ ಅಕ್ಕ ಒಬ್ಬರು ಬಂದಾರ, ಎಲ್ಲರೂ ರೆಡಿ ಆಗಿವಿ. ಫುಲ್ ವಿಡಿಯೋ ನಾನು ತೋರಿಸ್ತೀನಿ. ಹಾಂ ಫ್ರೆಂಡ್ಸ್, ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗ್ಯಾರ. ನಾವು ಒಂದು ಸ್ವಲ್ಪ ಹೊರಗೆ ಡೆಕೋರೇಷನ್ ಮಾಡತ್ತೀವಿ. ಅದೆಲ್ಲ ಇಂದಿನ ಬ್ಯಾಕ್ಗ್ರೌಂಡ್ ಎಲ್ಲ ನಮ್ಮ ಅಪ್ಪ ರೆಡಿ ಮಾಡ್ಯಾರ ನೋಡ್ರಿ. ಸಿಂಪಲ್ಲೇ ಮಾಡತ್ತೀವಿ, ಗ್ರ್ಯಾಂಡ್ ಏನಿಲ್ಲ. ಅದ್ರಾಗೆ ಒಂಚೂರು ಏನೋ ತಲೆ ಓಡಿಸಿ ಅದು ಇದು ಅಂತ ಹೇಳಿ ಮಾಡತ್ತೀವಿ. ಇಷ್ಟೂ ಮಾಡ್ತಿರ್ಲಿಲ್ಲ ಕೆಲವೊಂದು ಟೈಮಲ್ಲಿ. ಆಮೇಲೆ ಇದೇ ಫಸ್ಟ್ ಅಲ್ಲ ನಾವು ಈ ಥರ ಸೆಲೆಬ್ರೇಷನ್ ಮಾಡೋದು ಮನೇಲಿ. ಅದು ನಮ್ಮ ಅಣ್ಣನ ಬರ್ತಡೇ. ಅದಕ್ಕೆ ಒಂಚೂರು ಅಂತೇಳಿ ಆ ಲೈಟಿಂಗ್ಸ್ ಎಲ್ಲ ಇದ್ದು, ಆಮೇಲೆ ಒಂಚೂರು ಏನಾರು ಹಂಗೆ ಮಾಡಿ ಡೆಕೋರೇಷನ್ ಮಾಡೀವಿ. ಸಿಂಪಲ್ ಡೆಕೋರೇಷನ್ ಎಷ್ಟಾಗ್ತದೋ ಅಷ್ಟೇ ಸಾಧ್ಯ. ಮನೇಲಿ ಮಾಡೋ ಖುಷಿ ಎಲ್ಲೂ ಸಿಗಲ್ಲ, ಹಂಗಾಗಿ ಸಿಂಪಲ್ಲಾಗಿ ಮಾಡೀವಿ. ಇಲ್ಲ ಹೊಸ ಚಸ್ಮಕ್ಕೆ ಬಿಡ್ಲೆ ಈಗ ನೋಡ್ತೊಳಗ ಶ್ಯಾಮ ಕಿಲೋ ಹೆಂಗ್ ನೋಡಕತ್ತಾಳ. ಅಗೋ ಹೂ ಹೂ ವಿಡಿಯೋ ಮಾಡ್ಬೇಡಮ್ಮ. ಇದ್ರಾಗೆ ಆಗ್ತದೆ ಅದು ಬರ್ತದೆ. ಮುಂದೆ ಬರ್ರಿ. ಹಾಡಾಡ್ರಿ. ಕೊಡು Happy birthday to you. Happy birthday to you. Happy birthday to you. Happy birthday to you. ಹಾಂ ಫ್ರೆಂಡ್ಸ್, ನೋಡ್ರಿ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ಇವಾಗ ಅಪ್ಪ ಅಮ್ಮಗ ಕೇಕ್ ತಿನ್ನಿಸ್ಲಿಕ್ಕತ್ತಾನ ನಮ್ಮಣ್ಣ. ಆಮೇಲೆ ಒಬ್ಬೊಬ್ಬರು ಒಂದು ಹೊತ್ತು ಕೇಕ್ ತಿನ್ನಿಸಿ ಫೋಟೋ ತೆಗೆಸ್ಕೋಬೇಕು. ಒಡಿ ಅದಕ್ಕೆ ಒಡಿ. ಬರ್ಡೇ ಕೇಕ್ ಕಟ್ ಮಾಡೋದು ಮನೆಯಾಗ ಇದಮ್ಮ
ಇವಾಗು ಹಾಂ ಫ್ರೆಂಡ್ಸ್ ನೋಡಿರಿ, ಈ ವರ್ಷ ಒಂಥರ ಸ್ಪೆಷಲ್ಲೇ ಅನ್ಬೋದು. ಯಾಕಂತಂದ್ರೆ ಎಲ್ಲರೂ ಸೇರಿಕೊಂಡು ನಮ್ಮ ಅಣ್ಣನ ಬರ್ತಡೇ ಮಾಡತ್ತೀವಿ. ಯಾಕಂದ್ರೆ ಒಂದು ಸಲನೂ ನಾವು ಮಾಡೇ ಇರಲಿಲ್ಲ, ಮನೆಯಲ್ಲಿ ಮಾಡಿಲ್ಲ, ಮತ್ತು ಯಾರೂ ಈ ಥರ ಸೇರಿಲ್ಲ. ನಮ್ಮ 3 ಜನ ಅಕ್ಕ, ನಾವು ಫುಲ್ಲು ಫ್ಯಾಮಿಲಿ ಎಲ್ಲ ಸೇರಿ ಮಾಡತ್ತೀವಿ. ಭಾಳ ಖುಷಿ ಆಗ್ಲಿಕ್ಕತ್ತು ಇವತ್ತು. ಯಾಕಂತಂದ್ರೆ ಅಲ್ಲಿ ಇಲ್ಲಿ ಪಾರ್ಟಿಗಳಲ್ಲಿ ಅಲ್ಲಿ ಇಲ್ಲಿ ಮಾಡೋದು ಇದ್ದೇ ಇರ್ತದೆ. ಆದಷ್ಟು ಮನೆಯಲ್ಲೇ ಮಾಡಿರಿ ಬರ್ತಡೇಗಳು. ಸಿಂಪಲ್ ಆದರೂ ಪರವಾಗಿಲ್ಲ. ಮನೆಯಲ್ಲಿ ಮನೆಯವ್ರ ಜೊತೆ ಮಾಡೋರು ಅದು ಸಿಗೋ ಖುಷಿ ಎಲ್ಲೂ ಸಿಗೋಂಗಿಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮನೆಯವ್ರ ಜೊತೆನೇ ಆದಷ್ಟು ನಿಮ್ಮ ಬರ್ತಡೇ ಆಗಲಿ, ಆ್ಯನಿವರ್ಸರಿ ಆಗಲಿ ಸೆಲೆಬ್ರೇಷನ್ ಮಾಡ್ಕೊರಿ. ಖುಷಿ ಇರ್ತದೆ, ಅವ್ರಿಗೂ ಖುಷಿ ಆಗ್ತದೆ, ಮನೇಲಿರೋ ಹೆಣ್ಮಕ್ಳಿಗೂ ಖುಷಿ ಆಗ್ತದೆ. ಹೋಟೆಲು ಅಲ್ಲಿ ಇಲ್ಲಿ ಹೋಗಿ ಮಾಡಿರಿ ಪರವಾಗಿಲ್ಲ. ಆದಷ್ಟು ಮನೆಯವರಿಗೆ ಸ್ವಲ್ಪ ಟೈಮ್ ಕೊಡೋದು, ಮನೆಯವ್ರ ಜೊತೆ ಇದ್ದು ಈ ಥರ ಸೆಲೆಬ್ರೇಷನ್ ಮಾಡಿದ್ರೆ ಇನ್ನೂ ಖುಷಿ ಆಗ್ತದೆ. ಇಲ್ಲಾಂದರೆ ನೋಡಿರಿ, ಇವತ್ತು ನಮ್ಮಣ್ಣನು ಇನ್ನೂ ಹೊರಗೆ ಹೋಗೋತಿದ್ದಾನ, ಆದ್ರೂ ನಮಗೋಸ್ಕರನೇ ಇದ್ದು ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಹೊರಗೆ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ಕೊತಾನ. ಸೊ ಸದ್ಯಕ್ಕೆ ಇವತ್ತಂತೂ ಭಾಳ ಖುಷಿಯಿಂದ ಇದ್ದೀವಿ, ಎಲ್ಲರೂ ಭಾಳ ಎಂಜಾಯ್ಮೆಂಟ್ ಮಾಡತ್ತೀವಿ. ಹಾಂ ನೋಡಿರಿ, ಎಲ್ಲ ಹುಡುಗರು ಆಮೇಲೆ ನಮ್ಮ ದೊಡ್ಡಕ್ಕನ ಮಕ್ಕಳು ಬಂದಿಲ್ಲ, ಅವರು ಇಬ್ಬರು ಮಿಸ್ ಆಗ್ಯಾರ. ನಮ್ಮ ಸಣ್ಣಕ್ಕನು ಇಬ್ಬರು ಹೆಣ್ಮಕ್ಳು, ನಮ್ಮದು ಇಬ್ಬರು ಹೆಣ್ಮಕ್ಳು, ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತು. ಆಮೇಲೆ ಅಪ್ಪ ಅಮ್ಮಗೂ ಖುಷಿ ಆಯಿತು, ಅಪ್ಪ ಅಮ್ಮನೂ ಎಂಜಾಯ್ಮೆಂಟ್ ಮಾಡಿದ್ರು. ಆಮೇಲೆ ಇವಾಗ ನೋಡಿರಿ, ಪಾಪುಗಳ ಆತಿತ್ತ ಹಾಗೆ ಎತ್ಕೊಂಡು ಗಾಳಿ ಕೂತಿದೆ, ಸ್ವಲ್ಪ ಶೆಕೆ ಆಗ್ಲಿಕ್ಕತ್ತಿತ್ತು ಆಕೆಗೆ. ಹಾಗಾಗಿ ಕೂತ್ಕೊಂಡು ಮಾತಾಡಿಸ್ಕೊಂಡು ಗಾಳಿಗೆ ತಿರ್ಗಾಡ್ಲಿಕ್ಕತ್ತಿದ್ದೆ. ಯಾಕಂದ್ರೆ ಆಕೆ ಸ್ವಲ್ಪ ಶೆಕೆ ಜಾಸ್ತಿ ಆಯಿತು. ನೋಡಿದ್ರಲ್ಲ, ಇವತ್ತಿನ ಒಂದು ಸಿಂಪಲ್ ಬರ್ತಡೇ ಮನೆಯಲ್ಲಿ ಸಿಂಪಲ್ ಒಂದು ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ವಿ. ಭಾಳ ಖುಷಿ ಆಯಿತು. ಹಾಂ ಫ್ರೆಂಡ್ಸ್ ನೋಡಿರಿ, ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವರು ನಮ್ಮ ಮನೆ ಹತ್ತಿರ ಇರೋರು. ಆ ಪಾಪು ಇದಕ್ಕೆ ನಾಮಕರಣಕ್ಕೆ ಬಂದಿರಲಿಲ್ಲ, ಹಾಗಾಗಿ ಪಾಪುಗೆ ಡ್ರೆಸ್ ತೊಗೊಂಬಂದಿದ್ರು. ಹಾಗೆ ಅವ್ರದ್ದೊಂದು ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ಇವಾಗ ನಾವು ಒಂದು ಹಾಗೆ ಫೋಟೋ ತೆಗೆಸ್ಕೊಂಡ್ವಿ, ಅಪ್ಪ ಅಮ್ಮ ಅಣ್ಣ. ನಾನು ಇದರಲ್ಲಿ ಯಾಕೆ ಹಾಕಿನಿ ಅಂದ್ರೆ ಒಂದು ಮೆಮೊರಿ ಇರ್ತದೆ ಅಂತೇಳಿ ಎಲ್ಲ ಫೋಟೋಸ್ನು ನಾನು ಇದರೊಳಗೆ ಹಾಕಿನಿ. ಯಾಕಂದ್ರೆ ಈ ಥರ ಫೋಟೋ ಸಿಗೋದೇ ಅಪರೂಪ. ಫೋನ್ ಕೆಡ್ತು, ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಫೋಟೋಸ್ ಹೋಗ್ಬಿಡ್ತಾವೆ. ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು 2 ಫೋಟೋ 4 ಫೋಟೋ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿತ್ತು, ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.